ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಗಿಲ್ಲಿನ ಇವತ್ತು ನೀವು ಬೇರೆ ರೂಪದಲ್ಲೇ ನೋಡ್ಬೋದು. ಯಾಕಂದ್ರೆ ಗಿಲ್ಲಿ ಫುಲ್ಲು ಸ್ಟೈಲಿಶ್ ಆಗಿ ಹೋಗಿದ್ದಾರೆ. ಈಗ ಹೊಸ ಹುಡುಗ ಬಂದಿದಾರಲ್ಲ ಸೂರಜ್, ಅವ್ರ ತರ ಈಗ ಹ್ಯಾಂಡ್ಸಮ್ ಆಗಿ ಮಾಡಕ್ ಹೊರಡಾಡ್ತಿದ್ದಾರೆ ಮನೆಯವರಲ್ಲೂ. ಗಿಲ್ಲಿನೂ ಕೂಡ ಯಾಕಂದ್ರೆ ಮನೇಲಿ ಇಬ್ರು ಹ್ಯಾಂಡ್ಸಮ್ ಆಗಿರೋ ಬಾಯ್, ನಾನು ಸೂರಜ್ ತರ ಚೆನ್ನಾಗಿ ಕಾಣ್ಬೇಕು ಅಂತ. ರಿಷಿಕಾ ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದಾಳೆ, ನೀನು ಫುಲ್ ಹ್ಯಾಂಡ್ಸಮ್ ಮಾಡ್ತೀನಿ, ಇನ್ಮೇಲೆ ನಿನ್ಗೆಲ್ಲ ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತೀನಿ, ಅದನ್ನೆಲ್ಲ ಮಾಡು, ನೀನ್ ಎಲ್ಲರಿಗಿಂತ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಕಾಣ್ಬೇಕು ಅಂತ. ಆದ್ರೆ ಈಗ ಕೆಂಪೇಗೌಡ ಸ್ಟೈಲ್ ಏನ್ ಶೇವಿಂಗ್ ಮಾಡಿದ್ದಾರೆ ಅದು ಮಾಡಿರೋದು ಕಾವ್ಯಗೋಸ್ಕರ. ಕಾವ್ಯ ಫೋರ್ಸ್ ಮಾಡಿ ಮಾಡ್ಸಿರೋದು. ಇದಕ್ಕೆ ರೀಸನ್ ಇಷ್ಟೇ, ಎರಡ್ ಮೂರ್ ದಿನದಿಂದ ಗಿಲ್ಲಿ ರಿಷಿಕಾ ಜೊತೆ ಫುಲ್ಲು ಕ್ಲೋಸ್ ಆಗಿದ್ರು. ನೀವು ನೋಡ್ಬೋದು, ಅವ್ರ ಬಟ್ಟೆ ಕಟ್ ಮಾಡೋದಂತೆ ಅಥವಾ ಅವ್ರ ಮೇಲೆ ತೊಡೆ ಮೇಲೆ ಮಲ್ಕೊಳ್ಳೋದಂತೆ, ಆತರ ಎಲ್ಲ ಮಾಡ್ತಿದ್ರು. ಇದರಿಂದ ಕಾವ್ಯಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಮಾತಾಡ್ತಿರ್ಲಿಲ್ಲ ಕಾವ್ಯ. ಗಿಲ್ಲಿ ಮಾತಾಡು ಕಾವು ನಿಮ್ಗೋಸ್ಕರ ನಾನು ಏನ್ ಮಾಡ್ಬೇಕು ಹೇಳು ಕಾವು, ನಾನು ಏನ್ ಮಾಡ್ದೆ ಹೇಳು ಕಾವು ಅಂತ ಎಲ್ಲ ಮಾತಾಡ್ತಿದ್ರು. ಅದಕ್ಕೆ ಕಾವ್ಯ ಒಂದು ಷರತ್ ಆಗ್ತಾಳೆ, ನೋಡು ನಾನು ಹೇಳ್ದಂಗೆ ನೀನ್ ಏನಾರ ಮಾಡಿದ್ರೆ ನಾನು ನಿನ್ ಜೊತೆ ಮಾತಾಡ್ತೀನಿ ಅಂತ. ಅದಕ್ಕೆ ರಿಷಿಕಾ ಹೇಳ್ತಾರೆ, ಏನ್ ಮಾಡ್ಬೇಕು ಹೇಳು ಅವ್ನು ಮಾಡ್ತಾನೆ ಅಂತ. ಅದಕ್ಕೆ ಗಿಲ್ಲಿ ಏನ್ ಮಾಡ್ಬೇಕು ಹೇಳು ಕಾವು, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರು. ಅದು ಆಕ್ಚುಲಿ ಇದು ನಡೆದಿದ್ದು ಹಳೆ 2 ದಿನದ ಹಿಂದೆ ಇದು ನಡೆದಿದ್ದು. ಬಟ್ ಈ ಟಾಸ್ಕ್ ನಡುವೆ ಅವರೆಲ್ಲ ಮಾಡಕ್ ಆಗಿರ್ಲಿಲ್ಲ. ಈ ಟಾಸ್ಕ್ ಟೆನ್ಷನ್ ಅಲ್ಲಿ ಅವರು ಏನಂತಾರೆ, ಬೆಡ್ರೂಮ್ ಇಂದ ಆಚೆನೆ ಬಂದಿರ್ಲಿಲ್ಲ. ಆಕ್ಚುಲಿ ಒಂದಿನ ಫುಲ್ಲು ಕಾಯಿನ್ ಎಲ್ಲಿ ಕತ್ಕೊಬಿಡ್ತಾರೆ ಬೇರೆ ಟೀಮ್ ಅವರು ಅಂತ. ಈಗ ಮಾಡಿದಾರೆ. ಈಗ ವೀಕೆಂಡ್ ವಾರ್ ಬಂತಲ್ಲ, ಅದಕ್ಕೋಸ್ಕರ ಈಗ ಮಾಡಿಸಿದಾಳೆ ಕಾವ್ಯ. ನಿಜವಾಗ್ಲೂ ಸಖತ್ತಾಗಿ ಕಾಣ್ತಿದಾರೆ ಗಿಲ್ಲಿ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿದ್ಲ, ಬಟ್ ಕಾವ್ಯಂಗ್ ಹೆಂಗ್ ಐಡಿಯಾ ಹೊಳಿತ ಗೊತ್ತಿಲ್ಲ. ಈ ತರ ಮಾಡಿಸಿದ್ರೆ ಗಿಲ್ಲಿ ಚೆನ್ನಾಗಿ ಕಾಣಿಸ್ತಾನೆ ಅಂತ ಹೆಂಗ್ ಐಡಿಯಾ ಬಂತ ಗೊತ್ತಿಲ್ಲ ಕಾವ್ಯಂಗೆ. ಹಿಂಗೋ ಈಗ ಕಾವ್ಯನ ಒಪ್ಸೋಕ್ಕೋಸ್ಕರ ಗಿಲ್ಲಿ ಈ ತರ ಶೇವಿಂಗ್ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ನಿಜವಾಗ್ಲೂ ಗಿಲ್ಲಿಗೆ ಕಾವ್ಯ ಮೇಲೆ ಪ್ರೀತಿ ಇದೆಯೋ ಇಲ್ಲ ಹೋಗೋದಿಲ್ಲ ಗೈಸ್. ನಂಗೆ ಹೆಂಗ್ ಗೊತ್ತಾ ಗಿಲ್ಲಿ ಮೇಲೆ ಡೌಟು, ಗಿಲ್ಲಿ ಯಾವ್ಯಾವ ಶೋಗ್ ಹೋಗಿದಾರೋ ಎಲ್ಲಾ ಶೋ ಅಲ್ಲೂ ಹುಡುಗಿರ್ ಜೊತೆ ಹಿಂಗೆ ಇರ್ತಾರೆ, ಎಲ್ಲಾರ ಜೊತೆ ಹಿಂಗೆ ಕ್ಲೋಸ್ ಆಗಿರ್ತಾರೆ, ಎಲ್ಲಾರು ಹಿಂಗೆ ಫ್ಲರ್ಟ್ ಮಾಡ್ತಾರೆ. ಬಟ್ ನಂಬಕ್ಕಾಗಲ್ಲ ಗಿಲ್ಲಿನ. ಸುಮ್ನೆ ಶೋಗೋಸ್ಕರ ಎಲ್ಲಾ ಶೋ ಅಲ್ಲಿ ಹಿಂಗೆ ಇರೋದ್ರಿಂದ ಹೇಳಕ್ಕಾಗಲ್ಲ. ಬಟ್ ಕಾವ್ಯನ ಯಾರು ಏಟ್ ಮಾಡ್ಬಿಡಿ ಅಂತ ಹೇಳ್ಬಲ್ಲೆ ಅಷ್ಟೇ. ಇದು ಗಿಲ್ಲಿ ವಿಚಾರಕ್ಕೋಸ್ಕರ ಕಾವ್ಯನ ಯಾರು ಏಟ್ ಮಾಡ್ಬಿಡಿ. ತುಂಬಾ ಒಳ್ಳೆ ಹುಡುಗಿ, ಆಟ ಆಡಕ್ ಬಂದಿದ್ದಾರೆ ಅಂತ ಹೇಳ್ಬಲ್ಲೆ ಅಷ್ಟೇ. ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ. ಒಂದೇ ಮನೇಲಿ ಇರೋದ್ರಿಂದ ಫ್ರೆಂಡ್ಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಬೆಳಗ್ಗೆ ಎದ್ದು ಅವ್ರ ಮುಖ ನೋಡ್ಬೇಕು, ಅಲ್ಲೇ ಇರ್ಬೇಕಾಗಿದ್ದೀನಿ, ಅದೇ ಮನೇಲಿ ಇರ್ಬೇಕು 3 ತಿಂಗಳು ಅಂದ್ರೆ ಫ್ರೆಂಡ್ಸ್ ಇರ್ಲೇಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಸೊ ಯಾರನ್ನು ಏಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆದವ್ರನ್ನ ಏನಂತಾರೆ ವೋಟ್ ಮಾಡಿ ಅವ್ರನ್ನ ಉಳಿಸಿ ಗೆಲ್ಸಿ ಅಂತ ಹೇಳ್ಬಲ್ಲೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ. ಹಂಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.